ಶಿವಮೊಗ್ಗ ಸ್ಪರ್ಧೆ ಬಗ್ಗೆ ನಾನು ಇವಾಗಲೇ ಇನ್ನೂ ಹೇಳೋಕ್ಕಾಗಲ್ಲ. ಅದು ಪಕ್ಷದ ವರಿಷ್ಠರು ತಗೊಬೇಕಾದ ಡಿಸಿಷನ್ ಅದು. ಆಮೇಲೆ ಜೊತೆಗೆ ಆ ಹೈಕಮಾಂಡು ಈ ಹೈಕಮಾಂಡು ಇಲ್ಲೊಂದು ಮೂರಿದೆ, ಎಲ್ಲ ಸೇರಿ ಇದು ಒಟ್ಟಿನಲ್ಲಿ ಅನುಮತಿ ಬಂದ ಅವಕಾಶ ಕೊಟ್ಟರೆ ನಾನು ಆಲ್ರೆಡಿ ನನಗೆ ಸೋಷಿಯಲ್ ವರ್ಕಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಅಮ್ಮ ಮಾಡಿದ್ದ ಶಕ್ತಿಧಾಮನ ನಾನು ಅವ್ರು ಹೋದಾಗಿಂದ ನಾವೇ ನೋಡ್ಕೊಂಡು ಬಂದಿದ್ವಿ. ಸೊ ನಾನು ಶಿವರಾಜ್ ಕುಮಾರ್ ಅವರು ಆಲ್ರೆಡಿ ಅಲ್ಲಿ ಸೋಷಿಯಲ್ ವರ್ಕ್ ಬೇಕಾದಷ್ಟು ಮಾಡ್ತಾ ಇದ್ವಿ. ಸೊ ನನಗೆ ಇದೂ ಒಂಥರ ಸೋಷಿಯಲ್ ವರ್ಕ್ ಅಂತಲೇ ನಾನು ಅಂದ್ಕೊಳ್ತೀನಿ. ಜನ ನನಗೆ ಗೆಲ್ಸಿದ್ರೆ ಗ್ಯಾರಂಟಿ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಬಟ್ ಏನಂದ್ರೂ ಅದು ನಾವು ಪಕ್ಷದ ತೀರ್ಮಾನ, ಅದು ಹೈಕಮಾಂಡಿಂದಲೇ ಬರಬೇಕು. ನನಗೇನು ತೊಂದರೆ ಇಲ್ಲ. ನಾನು ಹೋದಾಗ ವಾತಾವರಣ ಯಾವಾಗಲೂ ಚೆನ್ನಾಗಿರುತ್ತೆ. ಅಂದರೆ ಮಧು ಎಲೆಕ್ಷನ್ಸಲ್ಲೂ ಓಡಾಡಿದ್ದೀನಿ, ಆಮೇಲೆ ಬೇರೆ ಕಡೆ ಎಲ್ಲ ಹೋಗ್ತೀನಿ. ಬರೀ ಮಧುದಂತ ಬರೀ ಸ್ವಲ್ಪ ಮಾಡಿಲ್ಲ, ನಾನು ಎಲ್ಲ ಕಡೆ ಹೋಗ್ಬಂದಿದ್ದೀನಿ. ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ ಆಚೆ ಕೂಡ ಮಾಡಿದ್ದೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನಾನು ಹೋಗಿ ಬಂದಿದ್ದೀನಿ, ಬೆಳಗಾಂ ಹೋಗಿ ಬಂದಿದ್ದೀನಿ, ಸಿದ್ದರಾಮಯ್ಯ ಹೋಗಿ ಬಂದಿದ್ದೀನಿ, ದಿನೇಶ್ ಗುಂಡೂರಾವ್ ಬರ್ತಾರೆ. ಅವ್ರಿಗೆ ಇಷ್ಟ ಅಂದರೆ ಗ್ಯಾರಂಟಿ ಬರ್ತಾರೆ. ನೀವು ಮತ್ತೆ ನಾನು ಜನರ ಜೊತೆಗಿರ್ತೀನಿ, ಜನರ ಜೊತೆ ನಾನು ಭಾಗವಹಿಸ್ತೀನಿ ಅಂತ ಕಾಣಿಸ್ಕೊಂಡಿರ್ಲಿಲ್ಲ. ಇಲ್ಲ, ನಾನು ಮೋಸ್ಟ್ಲಿ ನಿಮಗೆ ಸಿಕ್ಕಿಲ್ಲ ಇರ್ಬೋದು. ನಾನು ಬೇರೆ ಕಡೆ ಎಲ್ಲ ಕಡೆನೂ ಬಂದಿರಲಿಲ್ಲ. ನಾನು ಬಂದು ಹೋಗ್ತೀನಿ, ನಿಜವಾಗ್ಲೂ ನಾನು ಬಂದು ಹೋಗ್ತಾ ಇದ್ದೀನಿ. ಹೌದು, ಬಳ್ಳಾರಿಗೂ ಹೋಗ್ತಿದ್ದೀನಿ. ಆಮೇಲೆ ಮೈಸೂರಲ್ಲಿ ನಾವು ಯಾವಾಗಲೂ ಇದ್ದೇ ಇರ್ತೀವಲ್ಲ, ಶಕ್ತಿಧಾಮ ಪೂರ್ತಿ ನಾನು ಅವರು ನೋಡ್ಕೊಳ್ಳೋದ್ರಿಂದ ಅಲ್ಲಿ ಶಕ್ತಿಧಾಮದಲ್ಲಿ ನಾವು ಇದ್ದೇ ಇರ್ತೀವಿ. ನಾನು ಯಾಕಪ್ಪ ಇರೋದು ಆ್ಯಕ್ಚುಲಿ ಇನ್ನೊಂದು ವಿಷಯ, ಮಧು ಈ ಸ್ಥಾನಕ್ಕೆ ಬಂದಿರೋದು ನನಗೆ ಭಾಳ ಹೆಮ್ಮೆ ವಿಷಯ. ನಮ್ಮ ತಂದೆ ಭಾಳ ಮನಸ್ಸಲ್ಲಿ ಅದನ್ನ ಇಟ್ಕೊಂಡಿದ್ರು. ಅವರು ಮೊನ್ನೆ ಅವನು MLA ಗೆದ್ದ ಮೇಲೆ, ಮಂತ್ರಿ ಆದಮೇಲೆ ಶಕ್ತಿಧಾಮದಲ್ಲಿ ಮಕ್ಕಳ ಜೊತೆಗೆ ಒಂದು ಇಂಟರ್ಯಾಕ್ಷನ್ ಅಂತ ನಾನು ಅವನಿಗೆ ಕೇಳಿದೆ. ಎಷ್ಟು ಹ್ಯಾಪಿಯಾಗಿ ಬಂದು ಆನ್ಸರ್ ಮಾಡಿದ್ರು ಅಂದರೆ, ಮಕ್ಕಳು ಕೇಳಿದ್ದಾಗಲಿ ಅದ್ಯಾಕೆ ಬರೀ ನಮ್ಮ ಮಕ್ಕಳು ಕೇಳಲಿಲ್ಲ, ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಇದೆ, ಅವ್ರು ಟೆರೆಸಿಂದನೂ ಕ್ವೆಶನ್ಸ್ ಕೇಳಿದ್ರು ಮಧುಗೆ. ಹಾಂ, ತುಂಬ ಚೆನ್ನಾಗಾಯ್ತು. ಆಮೇಲೆ ಮಧು ಆನ್ಸರ್ಸ್ ವರ್ ವೆರಿ ಗುಡ್. ಅವನು ಮಂತ್ರಿ ಆದಮೇಲೆ ಸೀದಾ ಬಂದು ಸ್ಕೂಲ್ಗೆ ಹೋಗಲಿಲ್ಲ, ಕಾಲೇಜ್ಗೆ ಹೋಗಲಿಲ್ಲ, ಫಂಕ್ಷನ್ ಮಾಡಲಿಲ್ಲ. ಅವ್ನು IAS ಆಫೀಸರ್ಸ್ ಜೊತೆ ಕೂತ್ಕೊಂಡು, ಅದು ಆ್ಯಕ್ಚುಲಿ ಲೈಕ್ ಪಾಠ ತೊಗೊಂಡಿದ್ದ ನಾನು. ಎಲ್ಲ ವಿಷಯಗಳನ್ನು ತೊಗೊಂಡವ್ರು ಇವತ್ತು ಆನ್ಸರ್ ಮಾಡ್ತಾ ಇದ್ವಿ. ಹೌದು, ನಾನು ಫಸ್ಟ್ ಪ್ರೋಗ್ರಾಮ್ ಸಾಗರದಲ್ಲೇ ಕೆಲಸ ಕೊಟ್ಟೆ. ನಾನು ಅದನ್ನು ಮಾಡ್ತಾರೆ. ಮುಂದೆ ಬೇರೆದೆಲ್ಲ ಒಳ್ಳೊಳ್ಳೆ ತುಂಬ ಐಡಿಯಾಸ್ ಇದೆ, ಮಾಡೇ ಮಾಡ್ತಾರೆ.